113ನೇ ಶ್ಲೋಕ. ಮಹತ್ ಸೇವಾಂ ದ್ವಾರಮಾಹುರ್ವಿಮುಕ್ತೇಃ ತಮೋದ್ವಾರಂ ಯೋಷಿತಾಂ ಸಂಗಿಸಂಗಂ ಮಹಾಂತಸ್ತೆ ಸಮಚಿತ್ತಾ ಪ್ರಶಾಂತಾಃ ವಿಮನ್ಯವಸ್ತು ಹೃತಃ ಸಾಧವೋ ಯೇ. ಮಹತ್ ಸೇವಾಂ ದ್ವಾರಂ ಆಹುಃ ವಿಮುಕ್ತೇಃ ತಮೋದ್ವಾರಂ ಯೋಷಿತಾಂ ಸಂಗಿಸಂಗಂ ಮಹಾಂತಃ ತೇ ಸಮಚಿತ್ತಾಃ ಪ್ರಶಾಂತಾಃ ವಿಮನ್ಯವಃ ಸುಹೃದಃ ಸಾಧವಃ ಯೇ. ಇಲ್ಲಿ ಮಹಾತ್ಮರ ಒಂದು ಸಮಾಗಮ, ಅದರಿಂದ ನಮಗೇನು ಪ್ರಯೋಜನ, ದುಷ್ಟರ ಸಮಾಗಮದಿಂದ ನಮಗೇನು ತೊಂದರೆ ಅನ್ನೋದನ್ನು ಹೇಳಿ, ಯಾರು ಮಹಾತ್ಮರು ಯಾರು ಮಹಾತ್ಮರಲ್ಲ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಮಹಾತ್ಮರ ಸಮಾಗಮದಿಂದ ನಮಗೇನು ತೊಂದರೆ, ನಮಗೇನು ಸಹಕಾರ ಅಂತ ಹೇಳಿದ್ರೆ, ಮಹತ್ ಸೇವಾಂ ವಿಮುಕ್ತೇಹೇ ದ್ವಾರಂ ಆಹು. ಮಹಾತ್ಮರ ಸೇವೆ, ಮಹಾತ್ಮರ ಸಂಘಾನಂತರದ ಮಹಾತ್ಮರ ಸೇವೆ ಅನ್ನೋದೇನಿದೆ ಅದು ವಿಮುಕ್ತೇ. ಬರೀ ಮುಕ್ತಿ ಅಲ್ಲ, ಬರೀ ಮುಕ್ತಿ ಅಂದ್ರೆ ಬಿಡುಗಡೆ. ಅದು ಯಾವುದೋ ನಮ್ಮ ತಾತ್ಕಾಲಿಕವಾದ ಬಿಡುಗಡೆ ಆಗ್ಬೋದು, ಹಾಗಲ್ಲ. ವಿಮುಕ್ತಿ, ವಿಶೇಷವಾದ ಮುಕ್ತಿ ಅಂದ್ರೆ ಸಾಕ್ಷಾತ್ ವೈಕುಂಠವಾಸ, ಅದಕ್ಕೆ ಬಾಗಿಲು. ಅಲ್ಲಿ ಮಹಾತ್ಮರ ಸೇವೆ ಎಂಬುವಂಥದ್ದು ಮುಕ್ತಿಗೆ ಬಾಗಿಲಾಗಿರತಕ್ಕಂಥದ್ದು. ಮಹತ್ ಸೇವಾ ವಿಮುಕ್ತೇಹೇ ದ್ವಾರಂ ಆಹು ತಮೋದ್ವಾರಂ ಯೋಷಿತಾಂ ಸಂಗಿಸಂಗಂ. ಯೋಷಿತ್ ಅಂದ್ರೆ ಸ್ತ್ರೀ ಅಂತರ್ಥ, ಕೇವಲ ಸ್ತ್ರೀ ಅಂತರ್ಥ, ದುಷ್ಟ ಸ್ತ್ರೀ ಅಂತ ಅರ್ಥ. ಅದು ಪರಸ್ಪರವಾಗಿ ಪುರುಷರಿಗೆ ದುಷ್ಟ ಸ್ತ್ರೀ, ಸ್ತ್ರೀಯರಿಗೆ ದುಷ್ಟ ಪುರುಷರ ಸಂಘ. ಅದು ತಮೋದ್ವಾರಂ, ಅಂಧತಮಸ್ಸಿಗೆ ಬಾಗಿಲು. ಅಂದ್ರೆ ಅಲ್ಲಿ ಕೇವಲ ಸ್ತ್ರೀ ಪುರುಷ ಸಂಘ ಅಂತಷ್ಟೇ ಅಂತಲ್ಲ, ಒಟ್ಟು ಕೆಟ್ಟದ್ದು ಯಾವುದೇ ಇದ್ರು, ಯಾವುದು ಶಾಸ್ತ್ರವಿಹಿತವಲ್ಲವೋ ಅಂತ, ಅದು ಮದ್ಯಪಾನ ಇರಬಹುದು, ಜೂಜು ಇರಬಹುದು, ಅನೃತಾದಿಗಳಿರಬಹುದು, ಅದೆಲ್ಲವೂ ಅಂತಹ ಸಂಪರ್ಕ ಎಂಬುದು ನಮಗೆ ತಮೋದ್ವಾರ. ಅದು ಎಷ್ಟರ ಮಟ್ಟಿಗೆ ಕೆಟ್ಟದು ಅಂದ್ರೆ, ನಾವು ದುಶ್ಚಟಗಳನ್ನ ಹತ್ತಿಸಿಕೊಳ್ಳೋದ್ರಿಂದ ನಮಗೆ ಅಂಧತಮಸ್ ಮಾತ್ರ, ಅಷ್ಟು ಮಾತ್ರ ಅಲ್ಲ, ಸಂಘಿಗಳ ಸಂಘ, ಯಾರು ದುಶ್ಚಟಗಳನ್ನ ಮೈಗೂಡಿಸಿಕೊಂಡಿದ್ದಾರೋ ಅಂತವರ ಸಂಪರ್ಕ ಮಾಡಿದರೂ ಕೂಡ ಏನಾಗತ್ತೆ ತಮೋದ್ವಾರ. ಸಾಕ್ಷಾತ್ ನಮಗೆ ಅಂತ ದುಶ್ಚಟಗಳಿದ್ರೆ ಅದು ಇನ್ನೂ ಕಟ್ಟಿಟ್ಟ ಬುದ್ಧಿ ಅನ್ನೋದನ್ನು ತೋರಿಸಿಕೊಳ್ಳಿಕ್ಕೋಸ್ಕರವಾಗಿ ಅಲ್ಲಿ ಯೋಷಿತಾಂ ಸಂಗಮ್ ಅಂತ ಹೇಳಿಲ್ಲ, ಯೋಷಿತಾಂ ಸಂಗಿ ಸಂಗಮ್, ಸಂಗಿಗಳ ಜೊತೆಗೆ ಸಂಘ. ಅಂದ್ರೆ ದುಶ್ಚಟದ ಸಂಘ ಯಾರಿಗೆ ಇದೆಯೋ ಅವರ ಸಂಪರ್ಕವನ್ನ, ಅವರ ಸ್ನೇಹ ಬಾಂಧವ್ಯವನ್ನ ಬೆಳೆಸಿಕೊಂಡ್ರು ಕೂಡ ತಮೋದ್ವಾರ. ಅಂದ್ರೆ ಈಗ ಯಾವುದೋ ಒಬ್ಬ ವ್ಯಕ್ತಿ ಅಪರಾಧ ಮಾಡಿರ್ತಾನೆ, ಅಪರಾಧಿಗೆ ಹೇಗೆ ಶಿಕ್ಷೆಯೋ ಅಪರಾಧಿಯ ಜೊತೆಯಲ್ಲಿ ಇದ್ದವನಿಗೂ ಕೂಡ ಶಿಕ್ಷೆ ಇದ್ದೇ ಇದೆ. ಅವನು ಅಪರಾಧ ಮಾಡಿಲ್ಲ, ಅಪರಾಧಿ ಜೊತೆಯಲ್ಲಿದ್ದಾನೆ, ಶಿಕ್ಷೆ ಇದ್ದೇ ಇದೆ ಅಲ್ವಾ. ಯಾರೊಬ್ಬ ನಿರಂತರ ಧೂಮಪಾನ ಮಾಡ್ತಾ ಇರ್ತಾನೆ, ಅವನಿಗೆ ಕ್ಯಾನ್ಸರೋ ಇತ್ಯಾದಿ ರೋಗ ಏನೋ ಬರುತ್ತೆ, ಶ್ವಾಸಕೋಶದ ಸಮಸ್ಯೆ ಇತ್ಯಾದಿಗಳು ಬರುತ್ತೆ. ಅವನ ಜೊತೆಯಲ್ಲೇ ಇದ್ದವನಿಗೂ ಧೂಮಪಾನ ಮಾಡದೇ ಇರಬಹುದು, ಆದ್ರೆ ನಿರಂತರ ಧೂಮಪಾನ ಮಾಡತಕ್ಕಂಥ ವ್ಯಕ್ತಿ ಜೊತೆಗಿದ್ದರಿಂದ ಇವನಿಗೂ ಕೂಡ ಬರುತ್ತೋ ಇಲ್ವೋ ಕಾಯಿಲೆಗಳು. ಹಾಗೆ ಯೋಷಿತಾಂ ಸಂಗಮ್, ದುಷ್ಟ ಸಂಘ ಎಂಬುದು ತಮೋದ್ವಾರ ಅಷ್ಟು ಮಾತ್ರ ಅಲ್ಲ, ಆ ಸಂಘ ಇದ್ದವರ ಜೊತೆಗೆ, ಸಂಘಿ ಅಂದ್ರೆ ಸಂಘ ಇದ್ದವರು ಅಂತ ಅರ್ಥ, ಅವರ ಜೊತೆಗೆ ಮಾಡತಕ್ಕಂಥ ಸಂಪರ್ಕವೂ ಕೂಡ ತಮೋದ್ವಾರ, ಅಂಧತಮಸಿಗೆ ದಾರಿಯಾಗಿರತಕ್ಕಂಥದ್ದು. ಅಲ್ಲಿಗೆ ಮಹಾತ್ಮರ ಸೇವೆ ಎಂಬುವಂಥದ್ದು ಮೋಕ್ಷದ ದ್ವಾರ ಆದ್ರೆ, ದುಷ್ಟರ ಒಂದು ಸಂಘ, ದುಷ್ಟರ ಸಂಘದ ಸಂಘವೂ ಕೂಡ, ದುಷ್ಟರು ಅಂತ ಯಾರಿದ್ದಾರೋ ಅವರ ಸಂಘವನ್ನ ಮಾಡಿದರೂ ಕೂಡ ನಮಗೇನಾಗತ್ತೆ ಅಂಧತಮಸ್ಸಿಗೆ ದಾರಿಯಾದದ್ದು. ಹಾಗಾದ್ರೆ ಮಹಾತ್ಮರು ಅಂದ್ರೆ ಯಾರು? ಮಹಾತ್ಮರು ಯಾರು? ದುಷ್ಟರು ಅಂದ್ರೆ ಯಾರು ಅಂತ ಗೊತ್ತಾಗ್ಬೇಕು, ಅಥವಾ ಮಹಾತ್ಮರು ಅಂದ್ರೆ ಯಾರು ಅಂತ ಗೊತ್ತಾಗ್ಬೇಕು, ಮತ್ತೊಬ್ರು ಗೊತ್ತಾಗತ್ತೆ. ಮಹಾತ್ಮರು ಯಾರು ಅಂತ ಗೊತ್ತರೆ, ಈ ಗುಣ ಯಾರಲ್ಲಿ ಇಲ್ಲವೋ ಅವರು ದುಷ್ಟರು, ಅಂತವರ ಸಂಪರ್ಕವನ್ನು ನಾವು ಬಯಸಬಾರದು ಅಂತ ಗೊತ್ತಾಗತ್ತೆ. ತೇ ಮಹಾಂತಹ, ಮಹಾಂತೋ ಮಹಾಂತಹ, ತೇ ಸಹತೌತೆ, ತೇ ಮಹಾಂತಹ, ಅವರು ಮಹಾತ್ಮರು. ಯಾರು ಮಹಾತ್ಮರು ಅಂದ್ರೆ ಸಮಚಿತ್ತಾಹ. ಕೃಷ್ಣ ಹೇಳ್ತಾನಲ್ಲ, ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೋ ಜಯಾಜಯೋ, ಇದೆಲ್ಲ ಸಮಚಿತ್ತತ್ವ. ವಿಗತೇಚ್ಛ ಭಯಕ್ರೋಧೋ ದ್ವಂದ್ವಾತೀತೋ ವಿಮತ್ತರಃ. ಇಚ್ಛೆ ಇರಬಾರದು, ಬಯಕೆ ಇರಬಾರದು, ಕಾಮ ಇರಬಾರದು, ಕ್ರೋಧಾದಿಗಳಿರಬಾರದು, ಲಾಭ ಬಂದಾಗ ಹಿಗ್ಗಬಾರದು, ನಷ್ಟವಾದಾಗ ಕುಗ್ಗಬಾರದು, ಯಾರ ಮೇಲೂ ಶತ್ರುತ್ವ ಇರಬಾರದು, ಅಹಂಕಾರ ಮಮಕಾರಗಳಿರಬಾರದು. ಇವರೆಲ್ಲೂ ಕೂಡ ಸಮಚಿತ್ತರು. ಮನಸ್ಸು ಏಕರೂಪತೆಯಲ್ಲಿ ಇರತಕ್ಕಂಥವ್ರು, ಏರುಪೇರುಗಳಿಲ್ಲ ಮನಸ್ಸಿನಲ್ಲಿ, ಬಯಕೆಗಳಿಲ್ಲ, ಕ್ರೋಧ ಅಸೂಯ ಮತ್ಸರ್ಯಾದಿಗಳಿಲ್ಲ, ಅವರು ಸಮಚಿತ್ತರು. ಮತ್ತು ಪ್ರಶಾಂತಾಹ, ಪ್ರಶಾಂತ ಮತ್ತು ಸಮಚಿತ್ತ ನಮಗೆ ನೋಡಕ್ ಒಂದೇ ತರ ಅನ್ಸತ್ತೆ ಅಲ್ವಾ, ಏನು ವ್ಯತ್ಯಾಸ? ಅದೇ ಎರಡು ಬೇರೆ ಬೇರೆ ಪದಗಳು. ಸಮಚಿತ್ತ ಅಂತ ಹೇಳಿದ್ರೆ ಮನಸ್ಸಿನ ವ್ಯಗ್ರತೆಗಳು, ಮನಸ್ಸಿನ ಏರುಪೇರುಗಳು ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಸಮಚಿತ್ತ. ಪ್ರಶಾಂತ ಅಂದ್ರೆ, ಶಾಂತ ಶಬ್ದಕ್ಕೆ ಕೃಷ್ಣನೇ ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ,
ಕ್ಷಮೋಮನ್ನಿಷ್ಠತಾ ಬುದ್ಧೇ, ನಿರಂತರವಾಗಿ ಭಗವನ್ನಿಷ್ಠವಾದ ಬುದ್ಧಿ, ಭಗವಂತನಲ್ಲಿ ಏಕಾಗ್ರತೆ, ಭಗವಂತನಲ್ಲಿ ಮನಸ್ಸನ್ನ ಯಾರು ಕೇಂದ್ರೀಕರಿಸಿರ್ತಾರೋ ನಿರಂತರವಾಗಿ ಅವರು ಶಾಂತರು. ಬರೀ ಶಾಂತರಾದ್ರೆ ಸಾಲೋದಿಲ್ಲ, ಪ್ರಕೃಷ್ಟವಾದ ಶಾಂತರು. ಸೋಬರಿ ಋಷಿಗಳಿಗೆ ಆ ಪರೀಕ್ಷಿತ್ ರಾಜ ಬಂದು ಅಲ್ಲ ಸೋಬರಿ ಅಲ್ಲ, ಶಮೀಕ ಋಷಿಗಳಿಗೆ ಪರೀಕ್ಷಿತ್ ರಾಜ ಒಂದು ಹಾವು ಹಾಕಿದಾಗ ಹಾವು ಹಾಕಿದ್ದೇ ಗೊತ್ತಾಗಿಲ್ಲ. ಅಷ್ಟು ಶುಕಾಚಾರ್ಯರಿಗೆ ಜಡಭರತ ಅಷ್ಟೆಲ್ಲ ನಿಂದನೆ ಮಾಡಿದ್ರು ಕೂಡ ಜಡಭರತನಿಗೆ ರಘುಗಣ ರಾಜ ಅಷ್ಟೆಲ್ಲ ನಿಂದನೆ ಮಾಡಿದ್ರು ಕೂಡ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕಾರಾದಿಗಳಾಗಲಿಲ್ಲ. ಶುಕಾಚಾರ್ಯ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಅಜ್ಞಾನಿಗಳು ಅವರನ್ನ ತಮಾಷೆ ಮಾಡ್ತಾ ಇದ್ರು, ಒಂದು ರೀತಿ ಅವರನ್ನ ಸಿಟ್ಟು ಬರೆಸ್ತಾ ಇದ್ರು, ಏನ್ ಮಾಡಿದ್ರು ಅವ್ರಿಗೇನು ವಿಕಾರಗಳಾಗ್ತಾ ಇರಲಿಲ್ಲ. ಯಾಕೆ? ನಿರಂತರವಾಗಿ ಭಗವದ್ ಧ್ಯಾನ ಮಾಡ್ತಾ ಇದ್ರು. ಲೋಕದ ಪರಿಜ್ಞಾನವೇ ಇಲ್ಲದೇನೆ ದೇವರ ಒಂದು ಧ್ಯಾನದಲ್ಲಿ ತತ್ಪರರಾದವರು, ರತರಾದವರು, ಅವರು ಪ್ರಶಾಂತರು. ಅಂದ್ರೆ ಪ್ರಕೃಷ್ಟವಾಗಿ ಭಗವಂತನ ಧ್ಯಾನದಲ್ಲಿ ನಿರತರಾದವರು ಅಂತ. ಪ್ರಶಾಂತ ಅಂದ್ರೆ ಮನಸ್ಸಿನ ಪ್ರಶಾಂತತೆ, ಕನ್ನಡದ ಪ್ರಶಾಂತತೆ ಅಲ್ಲ. ಪ್ರಶಾಂತ ಶಬ್ದಕ್ಕರ್ಥ ಅಷ್ಟು ಉತ್ತಮವಾದ ರೀತಿಯಲ್ಲಿ ಭಗವದ್ ಧ್ಯಾನ ಪರರಾದವರು ಯಾರಿದ್ದಾರೋ ಅವರು ಪ್ರಶಾಂತರು. ವಿಮನ್ಯವಃ, ವಿಗತ ಮನ್ಯವಃ. ಮನ್ಯು ಅಂದ್ರೆ ಕೋಪ ಅಂತ ಅರ್ಥ, ಕ್ರೋಧ ಇಲ್ಲ. ಯಾಕಂದ್ರೆ ಯಾರೋ ಮೇಲೆ ನಮ್ಗೆ ಅಸೂಯೆ ಇತ್ತು ಅಂತಾದ್ರೆ ಕ್ರೋಧ, ಅಥವಾ ನಮ್ಮ ಮನಸ್ಸಲ್ಲಿ ಏನೋ ಬಯಕೆಗಳಿತ್ತು ಅಂತ ಆದ್ರೆ, ಕಾಮಗಳಿತ್ತು ಅಂತಾದ್ರೆ ಕಾಮದ ಮಗ ಕ್ರೋಧ. ಆ ಕಾಮ ಪೂರ್ಣೆ ಆಗಿಲ್ಲ ಅಂತ ಕ್ರೋಧ, ಕಾಮ ಪೂರ್ಣೆ ಆದರೂ ಕೂಡ ನಾನು ಅಂದ್ಕೊಂಡಂತೆ ಆಗಿಲ್ಲ ಅಂತ ಕ್ರೋಧ, ಅಥವಾ ಯಾರ ಮೇಲೋ ಅಸೂಯೆ ಇತ್ತು ಅವನಿಗೆ ಒಳ್ಳೇದಾಯ್ತು ಅಂತ ಕ್ರೋಧ. ಹೀಗೆ ಅಸೂಯೆ ಕಾಮಾದಿಗಳು ಯಾರಲ್ಲಿಲ್ವೋ ಅವರಿಗೆ ಕ್ರೋಧ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ತಂದೆ ಇಲ್ಲದೆ ಒಂದು ಮಗು ಹುಟ್ಟೋದಿಲ್ಲ ಅಲ್ವಾ? ತಂದೆ ತಾಯಿಯರಿದ್ರೆ ಮಾತ್ರ ಮಗು ಹುಟ್ಟುವಂಥದ್ದು. ಒಂದು ತಂದೆ ತಾಯಿ ಇಲ್ಲದೆ ಒಂದು ಮಗು ಹೇಗೆ ಹುಟ್ಟೋದಿಲ್ವೋ ಹಾಗೆ ಅಸೂಯೆ ಕಾಮಾದಿಗಳು ಯಾರಲ್ಲಿಲ್ವೋ ಅವನಿಗೆ ಕ್ರೋಧ ಬರ್ಲಿಕ್ಕೆ ಸಾಧ್ಯವಿಲ್ಲ. ವಿಗತ ಮನ್ಯುಗಳು, ಮನ್ಯುರಹಿತರಾಗಿರತಕ್ಕಂಥವ್ರು. ಇನ್ನು ಸುಹೃದ, ಹೃತ್ ಅಂದ್ರೆ ಕನ್ನಡದ ಎದೆ ಅಂತ ಅರ್ಥ ಅಲ್ಲ. ಹೃತ್ ಅಂದ್ರೆ ಅಂತಃಕರಣ ಅಂತ ಅರ್ಥ. ಸ್ವಾಂತ ಹೃನ್ ಮಾನಸಂ ಮನಃ. ಹೃತ್ ಅಂದ್ರೆ ಅಂತಃಕರಣ, ಶುದ್ಧ ಅಂತಃಕರಣ, ನಿರ್ಮಲವಾದ ಮನಸ್ಸಿರಬೇಕು. ಆ ಮನಸ್ಸು ಯಾವಾಗ ಕಾಮಕ್ರೋಧಾದಿಗಳು ನಮ್ಮಲ್ಲಿಲ್ವೋ ಮನಸ್ಸು ಶುದ್ಧವಾಗಿದೆ ಅಂತಾನೆ ಅರ್ಥ. ಹೀಗೆ ಸುಹೃದ ಮತ್ತು ಸಾಧವ, ಸಾಧುಗಳು, ಒಳ್ಳೆ ಮಾತು, ಒಳ್ಳೆ ಮನಸ್ಸು, ಒಳ್ಳೆ ಕೃತಿ, ಒಬ್ಬರಿಗೆ ಉಪಕಾರ ಮಾಡತಕ್ಕಂಥ ಮನಸ್ಸು, ಕ್ಷಮಿಸುವಂತ ಕ್ಷಮಾಗುಣ, ಇದೆಲ್ಲವೂ ಕೂಡ ಯಾರಲ್ಲಿ ಇದೆಯೋ ಯೇ ಸಮಚಿತ್ತಾಹ, ಯೇ ಪ್ರಶಾಂತಾಹ, ಯೇ ವಿಮನ್ಯವಃ, ಯೇ ಸುಹೃದಃ, ಯೇ ಸಾಧವಃ, ತೇ ಮಹಾಂತಃ, ಅವರು ಮಹಾತ್ಮರು. ಇಲ್ಲಿಗೆ ಮಹಾತ್ಮರು ಅಂದ್ರೆ ಯಾರು ಅಂತ ಹೇಳಿ, ಆ ಮಹಾತ್ಮರ ಸಂಘದಿಂದ ನಮಗೇನು ಉಪಕಾರ, ಮಹಾತ್ಮರಲ್ಲದವರ ದುಷ್ಟರು, ದುಷ್ಟತೆಗಳನ್ನ ಮೈಗೂಡಿಸಿಕೊಂಡಂತಹ ವ್ಯಕ್ತಿಗಳ ಸಂಪರ್ಕದಿಂದ ನಮಗೇನು ತೊಂದರೆ. ಎರಡನ್ನೂ ಕೂಡ ವೃಷಭರೂಪಿಯಾಗಿರ್ತಕ್ಕಂಥ ಪರಮಾತ್ಮ, ಇದು 5ನೇ ಸ್ಕಂದದಲ್ಲಿ ಬರ್ತಕ್ಕಂಥ ಮಾತು. ವೃಷಭರೂಪಿಯಾಗಿರ್ತಕ್ಕಂಥ ಪರಮಾತ್ಮ ತನ್ನ ಮಗನಿಗೆ, ತನ್ನ ಎಲ್ಲ ಮಕ್ಕಳಿಗೆ ಹೇಳತಕ್ಕಂಥ ಉಪದೇಶ ಇದು. ವ್ಯಾಖ್ಯಾನ: ಭವತು ಏವಂ ಮಹತಾಂ ಅನುಗ್ರಹ ಸರ್ವಶ್ರೇಯೋ ಮುಖ್ಯ ಸಾಧನಂ. ಮಹಾತ್ಮರ ಅನುಗ್ರಹ ಅದು ಸರ್ವಶ್ರೇಯ ಮುಖ್ಯ ಸಾಧನಂ, ಎಲ್ಲಾ ರೀತಿಯಾಗಿರ್ತಕ್ಕಂಥ ಶ್ರೇಯಸ್ಸಿಗೆ, ಶ್ರೇಯಸ್ಸು ಅಂದ್ರೆ ಮೋಕ್ಷ ಸುಖಕ್ಕೆ ನಮಗೆ ಸಾಧನವಾದದ್ದು. ಮಹಾತ್ಮರ ಅನುಗ್ರಹ ಇಲ್ಲದೆ ಮುಕ್ತಿ ಸಿಗೋದಿಲ್ಲ ಅನ್ನೋದು ಭವತು ಇರ್ಲಿ. ಸಹೈವ ಕಥಂ ಭವೇತ್, ಆ ಮಹಾತ್ಮರ ಸಮಾಗಮ ಆಗೋದು ಹೇಗೆ, ಮಹಾತ್ಮರ ಸಮಾಗಮ ಆಗಿ ನಾವು ಮಹಾತ್ಮರನ್ನ ಸೇವೆ ಮಾಡೋದು ಹೇಗೆ, ನಾವು ಮೊದಲು ಮಹಾತ್ಮರನ್ನು ಗುರುತಿಸೋದು ಹೇಗೆ ಅಂತ ಪ್ರಶ್ನೆ. ಸಹೈವ ಕಥಂ ಭವೇತ್, ಅಲ್ಲಿ ಸರ್ವಶ್ರೇಯ ಮುಖ್ಯ ಸಾಧನಮಲ್ಲಿ ಕಾಮ ಹಾಕೊಳ್ಳಿ. ಅದಾದ್ಮೇಲೆ ಸೈವ ಕಥಂ ಭವೇತ್, ಮಹಾತ್ಮರ ಸಮಾಗಮ ಹೇಗಾದೀತು, ಸಮಾಗಮವಾಗಿ ಅವರ ಸೇವೆ ಮಾಡೋದು ಹೇಗೆ ಅಂತ ಪ್ರಶ್ನೆ. ಇತ್ಯತಃ ತತ್ಸೇವಾಯ ಏವ ಇತ್ಯಾಶಯೇನ ತತ್ಸೇವಯ ಏವ, ಅಂದ್ರೆ ಮಹಾತ್ಮರ ಸೇವೆಯಿಂದಾಗಿ ಏನಾಗುತ್ತೆ, ನಮಗೆ ಒಳ್ಳೇದಾಗತ್ತೆ. ತತ್ಸೇವಯ ಏವ, ಹಾಗಾದ್ರೆ ಮಹಾತ್ಮರು ಯಾರು ಅನ್ನೋ ಅಭಿಪ್ರಾಯದಿಂದ ಇಲ್ಲಿ ಹೇಳ್ತಾ ಇದ್ದಾರೆ. ಮಹಾತ್ಮರ ಸೇವೆಯಿಂದ ಏನು ಉಪಕಾರ ಮತ್ತು ಮಹಾತ್ಮರು ಯಾರು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಅಲ್ಲಿ ಮಹತ್ ಸೇವಾಂ ದ್ವಾರಮಾಹುರ್ ವಿಮುಕ್ತೇ ಅಂತಿದೆ. ವಿಮುಕ್ತೇ ದ್ವಾರಂ ಸಾಧನಂ ಆಹುವು, ಮುಕ್ತಿಗೆ ಸಾಧನ ಎಂಬುದಾಗಿ ಶಾಸ್ತ್ರಜ್ಞರು, ಯಾರು ಶಾಸ್ತ್ರವನ್ನ ಓದಿದ್ದಾರೋ ಅವರು ಆಹು ಹೇಳುತ್ತಾರೆ. ತಥಾ ಹಾಗೆಯೇ ಯೋಷಿತಾಂ ಸಂಗಿನಾಂ ಸಂಗಂ, ಸಂಗಿ ಸಂಗಂ ಶಬ್ದಕ್ಕರ್ಥ ಸಂಗಿನಾಂ ಸಂಗಂ. ಯೋಷಿತ್ ಅಂದ್ರೆ ದುಷ್ಟ ಸ್ತ್ರೀ, ಕೇವಲ ಸ್ತ್ರೀ ಅಂತ ಅರ್ಥ. ಕೇವಲ ಸ್ತ್ರೀಯರ ಸಂಘ ಅಂತ ಅರ್ಥ ಅಲ್ಲ, ದುಷ್ಟ ಸ್ತ್ರೀಯರ ಸಂಘ ಅಂತ ಅರ್ಥ. ಯಾರು ದುಷ್ಟ ಸ್ತ್ರೀಯರ ಸಂಘವನ್ನ ಮಾಡ್ತಾರೋ, ಯೋಷಿತಾಂ ಸಂಗಿ ಸಂಗಂ, ಸಂಘ ಇರುವವರ ಜೊತೆಗೆ ಮಾಡತಕ್ಕಂಥ, ಅದಕ್ಕೆ ಸಂಗಿನಾಂ ಸಂಗಂ ಸಂಗಿ ಸಂಗಮ್ ಅಂತ ಮಾಡ್ಕೊಳ್ಬೇಕು. ದುಷ್ಟ ಸ್ತ್ರೀಯರ ಸಂಘ ಯಾರಿಗೆ ಇದೆಯೋ ಅವರ ಜೊತೆಗೆ ಸಂಘವನ್ನ ಮಾಡತಕ್ಕಂಥವರಿಗೆ ಕೂಡ ಏನಾಗುತ್ತೆ, ತಮೋದ್ವಾರಂ ಆಹುಹು, ತಮಸ್ಸಿಗೆ ದ್ವಾರ ಎಂಬುದಾಗಿ ಹೇಳ್ತಾರೆ. ಅತಃ
ದುಸ್ಸಂಗ ವರ್ಜನೀಯ ಇತಿ ಭಾವ. ಹಾಗಾಗಿ ನಾವು ದುಷ್ಟ ಸಂಘವನ್ನ ಬಿಡಬೇಕು, ಅದು ಸ್ವೀಕಾರಾರ್ಹವಾದದ್ದಲ್ಲ. ನಾನು ಕೇತೆ ಮಹಾಂತಹ, ಹಾಗಾದ್ರೆ ಮಹಾತ್ಮರು ಅಂದ್ರೆ ಯಾರು? ಯತ್ಸೇವೆಯ ಲಬ್ಧ ಅನುಗ್ರಹ, ಯಾವ ಮಹಾತ್ಮರ ಸೇವೆಯಿಂದಾಗಿ ನಾವು ಅನುಗ್ರಹವನ್ನ ಪಡೆದು ಮುಕ್ತಿ ಸಾಧನಂ ಸ್ಯಾತ್, ಮುಕ್ತಿಗೆ ಅದು ಸಾಧನವಾಗುತ್ತೆ. ಇತ್ಯತಃ ತಲ್ಲಕ್ಷಣಾನಿ ದರ್ಶಯಿತಿ, ಅಂತಹ ಮಹಾತ್ಮರ ಲಕ್ಷಣವನ್ನು ತೋರಿಸ್ಕೊಡ್ತಾ ಇದೆ. ಯಾಕಂದ್ರೆ ಮಹಾತ್ಮರ ಸಮಾಗಮವಾಗಬೇಕು, ಅವರ ಸೇವೆ ಮಾಡಬೇಕು ಅಂದ್ರೆ ಮಹಾತ್ಮರು ಅಂದ್ರೆ ಯಾರು ಅಂತ ಗೊತ್ತಾಗಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ಮಹಾಂತಹ ಇತಿ ಯೇ ಸಮಚಿತ್ತಾಹ ಸರ್ವತ್ರ ಭಗವಂತಮೇವ ಅನುಸ್ಮರಂತಹ ಪ್ರಸನ್ನ ಚಿತ್ತಾಹ ಕ್ರೋಧರಹಿತಾಹ. ನೋಡಿ, ಸಮಚಿತ್ತ ಅನ್ಲಿಕ್ಕೆ ಒಂದರ್ಥ ನಾನಾಗಿ ಹೇಳಿದ್ದು ದ್ವಂದ್ವಾದಿಗಳು ಇಲ್ಲದೇನೆ ಮನಸ್ಸು ನಿರ್ಮಲವಾಗಿರೋದು ಅಂತ ಹೇಳಿದೆ. ಅದು ಇವರಲ್ಲಿ ಅರ್ಥ ಮಾಡ್ತಕ್ಕಂಥದ್ದು ಸರ್ವತ್ರ ಭಗವಂತನೇವ ಅನುಸ್ಮರಂತಹ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನಲ್ಲ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಸುನಿಚೈವ ಸ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಆ ಅರ್ಥ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸಮಚಿತ್ತಾಹ ಅಂತ ಹೇಳಿದ್ರೆ ಎಲ್ಲ ಕಡೆಯಲ್ಲೂ ದೇವರನ್ನ ಕಾಣೋದು. ಬರೀ ಎಲ್ಲ ಕಡೆ ದೇವರನ್ನ ಕಾಣೋದಿಲ್ಲ, ಎಲ್ಲ ಕಡೆಯಲ್ಲೂ ಎಲ್ಲರಲ್ಲೂ ಇರತಕ್ಕಂಥ ಭಗವಂತ ಸಮಾನ ಶಕ್ತಿ, ಸಮಾನ ಗುಣ, ಪರಿಪೂರ್ಣ ಎಂತಕ್ಕಂಥ ಭಾವನೆಯಿಂದ ಕಾಣುವಂಥದ್ದು. ಸರ್ವತ್ರ ಎಲ್ಲರಲ್ಲಿಯೂ ಎಲ್ಲ ಕಡೆಗಳಲ್ಲಿಯೂ ಭಗವಂತಮೇವ ಅನುಸ್ಮರಂತ, ದೇವರನ್ನೇ ಕಾಣತಕ್ಕಂಥವ್ರು ಸಮಚಿತ್ತ. ವಿದ್ಯಾ ವಿನಯ ಸಂಪನ್ನೆ ಅಂತಕ್ಕಂಥ ಶ್ಲೋಕದ ಅಭಿಪ್ರಾಯ. ಕ್ರೋಧರಹಿತ, ಕೋಪರಹಿತರಾಗಿರಬೇಕು. ಸರ್ವಭೂತ ಸುಹೃದ ಮಂಗಳಾಚಾರ. ಸುಹೃದ, ಸುಹೃದ ಶಬ್ದಕ್ಕರ್ಥ ಸರ್ವಭೂತ ಸುಹೃದ, ಎಲ್ಲರ ಬಗ್ಗೆಯೂ. ಒಂದೇನು ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಮರಗಿಡ ಬಳ್ಳಿ ಇರ್ಬೋದು, ಒಬ್ಬ ವ್ಯಕ್ತಿ ಇರ್ಬೋದು, ಸಂಬಂಧ ಇರ್ಬೋದು, ಸಂಬಂಧ ಇಲ್ಲದೆ ಇರ್ಬೋದು, ಎಲ್ಲರ ಬಗ್ಗೆ ಒಂದು ಒಳ್ಳೆ ಅಂತಃಕರಣ ಇರಬೇಕು. ಅಲ್ಲಿ ಯಾವುದೋ ಒಂದು ಪಕ್ಷಿ ನೀರಿಲ್ಲದೆ ಒದ್ದಾಡ್ತಾ ಇದೆ, ಅದಕ್ಕೆ ನೀರು ಕೊಡುವಂಥದ್ದು. ಇನ್ನೊಂದು ಯಾವುದೋ ಪ್ರಾಣಿ ಕಾಲು ಮುರ್ಕೊಂಡು ಪಾಪ ನಡಿಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಸಹಾಯ ಮಾಡತಕ್ಕಂಥದ್ದು. ಹೀಗೆ ಎಲ್ಲರ ಬಗ್ಗೆಯೂ ಒಂದು ಒಳ್ಳೆ ಭಾವನೆಯಿಂದ ಕಷ್ಟದ ಪ್ರತಿಯೊಬ್ಬರ ಕಷ್ಟಕ್ಕೂ ಸ್ಪಂದಿಸ್ತಕ್ಕಂಥ ಒಂದು ಗುಣ. ಸರ್ವಭೂತ ಸುಹೃದ. ಇನ್ನು ಮಂಗಲಾಚರ ಸಾಧವ, ಒಳ್ಳೆ ಕೆಲಸಗಳನ್ನು ಮಾಡತಕ್ಕಂಥ ಇವರು ಸಹಜನರು. ಇಂಥವರ ಒಂದು ಸಂಪರ್ಕದಿಂದ ನಮಗೆ ಅನುಗ್ರಹವಾಗುತ್ತದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮಹತ್ ಸೇವಾಂ ವಿಮುಕ್ತೇ ದ್ವಾರಂ ಆಹು ಯೋಷಿತಾಂ ಸಂಗಿ ಸಂಗಂ. ಯೋಷಿತಾಂ ನಾಮ ದುಷ್ಟ ಸ್ತ್ರೀಯರ, ಸಂಗಿಗಳ ಸಂಘ, ದುಷ್ಟ ಸ್ತ್ರೀಯರ ಸಂಘವನ್ನ ಯಾರು ಮಾಡಿದ್ದಾರೋ ಅವರ ಸಂಘವು ಕೂಡ ತಮೋದ್ವಾರಂ, ತಮಸ್ಸಿಗೆ ದ್ವಾರವು. ಯೇ ಯಾರು ಸಮಚಿತ್ತಾಹ ಪ್ರಶಾಂತಾಹ ವಿಮನ್ಯವಃ ಸುಹೃದಃ ಸಾಧವಃ ತೇ ಮಹಾಂತಃ. ಅಂದ್ರೆ ಒಟ್ಟು 5 ಗುಣ: ಸಮಚಿತ್ತತ್ವ, ಪ್ರಶಾಂತ, ವಿಮನ್ಯವ, ಸುಹೃದ, ಸಾಧು. ಈ ಇಷ್ಟು ಗುಣಗಳು ಯಾರಲ್ಲಿದೆಯೋ ತೇ ಮಹಾಂತಃ, ಅವರೇ ಮಹಾತ್ಮರು. ಮಹತ್ ಸೇವಾಂ ದ್ವಾರಮಾಹುರ್ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಂತಸ್ತೆ ಸಮಚಿತ್ತಾ ಪ್ರಶಾಂತಾಃ ವಿಮನ್ಯವಃ ಸುಹೃದಃ ಸಾಧವೋ ಯೇ. ಶ್ರೀಕೃಷ್ಣಾರ್ಪಣಮಸ್ತು.